ಪ್ರಿಯಾಂಕ್ ಖರ್ಗೆ ಅವರು ಈ ಸರಿ ಅವ್ರು ಏನು ಬಜೆಟ್ನಾಗ ಕೊಡಿಸ್ಯಾರ ಅನ್ನೋದು ಕೇಳ್ರಿ. ಈಗ ಅವ್ರು ಮೊನ್ನೆ ಬಜೆಟ್ ಇದು ಮಂಡನೆ ಮಾಡಿದ್ರಲ್ಲ, ಅವ್ರೇನು ವಿಶೇಷವಾಗಿ ಕೊಡುಗೆನ ಇಲ್ಲಿ ಕೊಡಿಸ್ಯಾರ ಅಂತ ಕೇಳ್ರಿ. ಮೊನ್ನೆ ನೋಡಿದೆ ಒಂದು ವಿಧಾನಸೌಧದಲ್ಲಿ ಪಾಪ ಹೇಳಕತ್ತಿದ್ರು, ನಮ್ಮ ಹೆಣ್ಣನೂ ಬರಂಗಿಲ್ಲ. ಇವತ್ತು ಹೇಳ್ತೀವಿ, ರಾಜ್ಯದ ಉಪಾಧ್ಯಕ್ಷನಾಗಿ ಬಿಜೆಪಿ ಪಾರ್ಟಿಗೆ ನಾನು ಒಬ್ಬನೇ ಉಳಿದ್ರು ನಿನ್ ಕರ್ಕಂತ ಕೆಲಸ ಬಿಜೆಪಿ ಪಕ್ಷ ಮಾಡಂಗಿಲ್ಲ. ದೂರದ್ದು ನೀವು ಒಬ್ಬನೇ ಇದೀನಿ, ನೀನು ನಾನು ಇಬ್ಬರೇ ಉಳಿದ್ವಿ ಲಾಸ್ಟಿಗೆ ಅಂತಂದ್ರ ಪಾರ್ಟಿಯನ್ನು ಕರ್ಕಂಗಿಲ್ಲ ಅಂತ ತೀರ್ಮಾನ ನಾವು ಮಾಡಿಬಿಟ್ವಿ. ಎಲ್ಲರೂ ಘೋಷಣೆ ಇದೆ, ಅಬ್ಕೆ ಬಾರ್ 400 ಪಾರ್, ಅಬ್ಕೆ ಬಾರ್ 400 ಪಾರ್ ಅಂತ ಹೇಳಿ ಇವತ್ತು ಇಡೀ ಭಾರತ ದೇಶದಲ್ಲೇ ಎಲ್ಲ ಸರ್ವೆ ರಿಪೋರ್ಟ್ ನಿನ್ನೆ ನೈಟ್ ಕೂಡ ಒಂದು ದೊಡ್ಡ ಸರ್ವೆ ಆಗಿದೆ. ನಾವು 377 ನಮ್ಮ ಭಾರತೀಯ ಜನತಾ ಪಾರ್ಟಿ ಸೀಟ್ಗಳು ಬರ್ತು ಅಂತ ಹೇಳಿ ಎಲ್ಲ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಸರ್ವೆಗಳು ಬಿಡ್ತಾ ಇವೆ. ಜೈ ಶ್ರೀರಾಮ್, ಜೈ ಮೋದಿ, ಜೈ ಜೈ ಮೋದಿ. This video is sponsored by Mahalakshmi Jewelers, Manoor Multi-Speciality Hospital, KVN University, Shaheen Group of Institutions, Surat Khazana, Al-Sharia Group of Institutions, and by Beg Neuropsychiatry Hospital. ಈ ಸರಿ ಆ ತರ ಅಲ್ಲ. ಈ ಚುನಾವಣೆ ಬಹಳ ಪ್ರಮುಖ ಚುನಾವಣೆ. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ, ಭಾರತ ದೇಶದ ಭವಿಷ್ಯ, ಅದಕ್ಕೋಸ್ಕರ ನಾವು ಈ ಚುನಾವಣೆ ಮಾಡಬೇಕಾಗಿದೆ. ಇಲ್ಲಿ ಗುಲ್ಬರ್ಗದಲ್ಲಿ ಯಾರು ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ನಾವು ಚುನಾವಣೆ ಮಾಡೋದಕ್ಕಾಗಿಲ್ಲ. ನಮ್ಮ ಭವಿಷ್ಯ ನಿರ್ಧಾರ ಮಾಡೋದಕ್ಕೋಸ್ಕರ ಮಾಡಬೇಕಾಗಿದೆ. ಆ ಕೆಲಸನ ನಾವೆಲ್ಲರೂ ಸೇರಿ ಮಾಡ್ತೀರಂತ ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಆ ಕೆಲಸವನ್ನು ನಾವು ಮಾಡೋಣ. ಇವತ್ತು ನೋಡ್ರಿ, ರಾಜ್ಕುಮಾರ್ ಅಣ್ಣ ಬಹಳ ಖುಷಿಯಾಗಿ ಕುಂತಾನೆ, ಒಳಗೆ ಖುಷಿ ಅಂತ. ಯಾಕೆ ಖುಷಿ ಅಂತಂದ್ರೆ ಶರಣ ಪ್ರಕಾಶ್ ಪಾಟೀಲ್ ಅಣ್ಣ ಮಂತ್ರಿ ಆಗ್ಯಾನ ಖುಷಿಕ್ಕಿಂತ ಅತ್ತಗ ಇಲ್ಲಿ ಬಿಟ್ಟು ಉಸ್ತುವಾರಿ ಬೇರೆ ಕಡೆ ಕೊಟ್ರಲ್ಲ ಅಂತ ಖುಷಿ ಅಂತ. ನೋಡ್ರಿ, ಅವ್ರದ್ದು ಪಾಪ ಮನೆಯವರ ಹೆಂಗ 4ನೇ ಸರಿ MLA, ಸೀನಿಯರ್ ಮಿನಿಸ್ಟ್ರು. ಆದ್ರೆ ಉಸ್ತುವಾರಿ ಪ್ರಿಯಾಂಕಾಗಿ ಇಲ್ಲಿ ಅವ್ರಕ್ಕಿಂತ ಜೂನಿಯರ್ ಕೊಟ್ಟು ಬೇರೆ ಜಿಲ್ಲಾಕ್ ಹೋಗಪ್ಪ ಅಂತ ಕಳಿಸಿದ್ದಾರೆ. ಅವ್ರ ಸಮಾಜದವ್ರು ಅದನ್ನ ಮರಿತಾರೆ. ಅಂದ್ರೆ ಇಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ನಾನು ಒಬ್ಬನೇ ಸಚಿವ, ನಾನು ಒಬ್ಬನೇ ಇದ್ದೀನಿ, ನನ್ನ ಎದುರಿಗೆ ಯಾರು ಇಲ್ಲ ಅಂತ ನನ್ನ ತಲೆ ಪೂರ ಬಂದ್ಬಿಟ್ಟದ. ಏನ್ ಹಿಂದೂಗಳ ವಿರುದ್ಧ ಮಾತಾಡ್ತಾರ. ಏನ್ ನಿಮ್ಗೆ ಯಾರು ಗೋಲ್ಡ್ ಮೆಡಲ್ ಕೊಡ್ತಾರ? ಮೊನ್ನೆ ನೋಡಿದೆ ಒಂದು ವಿಧಾನಸೌಧದಲ್ಲಿ ಪಾಪ ಹೇಳಕತ್ತಿದ್ರು, ನಮ್ಮ ಹೆಣ್ಣನೂ ಬರಂಗಿಲ್ಲ ಅಂತ. ಇವತ್ತು ಹೇಳ್ತೀವಿ, ರಾಜ್ಯದ ಉಪಾಧ್ಯಕ್ಷನಾಗಿ ಬಿಜೆಪಿ ಪಾರ್ಟಿಗೆ ನಾನು ಒಬ್ಬನೇ ಉಳಿದ್ರು ನಿನ್ ಕರ್ಕಂತ ಕೆಲಸ ಬಿಜೆಪಿ ಪಕ್ಷ ಮಾಡಂಗಿಲ್ಲ. ದೂರದ್ದು ನೀವು ಒಬ್ಬನೇ ಇದೀನಿ, ನೀನು ನಾನು ಇಬ್ಬರೇ ಉಳಿದ್ವಿ ಲಾಸ್ಟಿಗೆ ಅಂತಂದ್ರ ಪಾರ್ಟಿಯನ್ನು ಕರ್ಕಂಗಿಲ್ಲ ಅಂತ ತೀರ್ಮಾನ ನಾವು ಮಾಡಿಬಿಟ್ವಿ. ಇವತ್ತು ಎಲ್ಲರೂ ಸೇರಿ ಇವತ್ತು ಬಿಜೆಪಿಯ ಲೋಕಸಭಾ ಕಾರ್ಯಾಲಯ ಉದ್ಘಾಟನೆ ಮಾಡ್ತಿದ್ದೇವೆ. ಏನು ಲೋಕಸಭಾ ಕಾರ್ಯಾಲಯ ಅಂದ್ರೆ ಇನ್ಮೇಲೆ ಯಾವುದೇ ಒಂದು ಬಿಜೆಪಿ ಪಕ್ಷದ ಲೋಕಸಭೆ ಯಾವುದೇ ಒಂದು ಚಟುವಟಿಕೆ ಇದ್ದರೆ ಇದೇ ಕಾರ್ಯಾಲಯದಿಂದ ಪ್ರಾರಂಭ ಆಗ್ತದೆ. ಇವತ್ತಿಬ್ಬರು ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಶಾಸಕರ ಮತ್ತು ಅಪ್ಪುಗೌಡರು ಮತ್ತು ಬಸವ ಮತ್ತಿಮೂಡು ಎಲ್ಲ ಹಿರಿಯರ ಒಂದು ನೇತೃತ್ವದಲ್ಲಿ ಇವತ್ತು ಮಾಡ್ತಿದ್ದೇವೆ ಉದ್ಘಾಟನೆ. ಮತ್ತು ಹೋದ ಸರಿ ಯಾವ ಥರ ಹೆಚ್ಚಿನ ಲೀಡಿಂದ ಲೋಕಸಭಾ ಕ್ಷೇತ್ರದ ಗುಲ್ಬರ್ಗ ಎಲ್ಲ ಜನರು ಮತ ಹಾಕಿ BJP ಅಭ್ಯರ್ಥಿನ ಗೆಲ್ಲಿಸಿದ್ದಾರೆ. ಈ ಸರಿ ಅದಕ್ಕಿಂತ ಹೆಚ್ಚಿನ ಒಂದು ಮತಗಳನ್ನು ಗೆಲ್ಲಿಸ್ತಾರಂತ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಮತ್ತು ಎಲ್ಲ ಜನರು ಅದೇ ಥರ ಆಶೀರ್ವಾದ ಮಾಡ್ತಿದ್ದಾರೆ. ಮತ್ತು ಈ ಸರಿ ಹೋದ ಸರಿಗಿಂತ ಅಧಿಕ ಮತಗಳಲ್ಲಿ ಗೆದ್ದೇ ಗೆಲ್ತೇವೆ. ಇನ್ನು ಅಭ್ಯರ್ಥಿ ಅಂತಂದ್ರೆ ಈಗಾಗಲೇ ಸರ್ವೆ ನಡೆದ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೂ ನಮ್ಗೆ ಯಾರಿಗೂ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅವ್ರು ಹೇಳಿದಾರೆ, ನೀವು ಹೋಗಿ ಮೊದಲು ಏನು ನಾವು ಕಾರ್ಯಗಳಿದೆ ಅದನ್ನು ಪ್ರಾರಂಭ ಮಾಡಿರಿ, ಅಭ್ಯರ್ಥಿ ಆಯ್ಕೆ ಮಾಡೋದು ನಮ್ಮ ಮೇಲೆ ಬಿಡ್ರಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಟಿಕೆಟ್ ಸಿಗೋ ಡೌಟೇ ಅಂದಂಗ್ರಿ ನಿಮ್ಮ ಪ್ರಕಾರ? ಅಲ್ಲ, ನೀವೇನಾದರೂ ಬರ್ಕೇಳ್ರಿ, ಅದನ್ನ ನಾನೇನು ಹೇಳಂಗಿಲ್ಲ. ನನಗೇನು ಪಕ್ಷ ಆದೇಶ ಮಾಡಿದ ಆ ಕೆಲಸ ನಾನು ಮಾಡ್ತೇನೆ. ಈಗ ಆಲ್ರೆಡಿ ಅವ್ರು ನಮ್ಮ MP ಅವ್ರು ಇದ್ದಾರೆ. ಇವತ್ತು ಪಕ್ಷದವರು ಒಂದು ಸರ್ವೆ ನಡೆಸಿ ತೀರ್ಮಾನ ತೊಗೊಂತಾರೆ. ಆ ತೀರ್ಮಾನ ಏನು ತೊಗೊಂತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ. ಲೋಕಸಭಾ ಚುನಾವಣೆ ಗ್ಯಾರಂಟಿಗಳ ಎಫೆಕ್ಟ್ ಆಗ್ಬೋದಾ? ಇಲ್ಲ, ಗ್ಯಾರಂಟಿಗಳು ಯಾವ ಗ್ಯಾರಂಟಿನೂ ಇದರಲ್ಲಿ ಎಫೆಕ್ಟ್ ಆಗಂಗಿಲ್ಲ. ಯಾಕಂದರೆ ಇದು ಎಲ್ಲರಿಗೂ ದೇಶ ಮುಖ್ಯ ಇದೆ. ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನೋದು ಭಾಳ ಮುಖ್ಯ ಇದೆ. ಹಂಗಾಗಿ ಈ ಗ್ಯಾರಂಟಿಗಳಕ್ಕಿಂತ ನಮ್ಮ ರಕ್ಷಣೆಗೋಸ್ಕರ ಆದರೂ ನಾವು BJPನಲ್ಲಿ ಗೆಲ್ಲಿಸಲೇಬೇಕು. ಪ್ರಿಯಾಂಕ್ ಖರ್ಗೆ ಅವರು ಈ ಸರಿ ಅವ್ರು ಏನು ಬಜೆಟ್ನಾಗ ಕೊಡಿಸ್ಯಾರ ಅನ್ನೋದು ಕೇಳ್ರಿ. ಈಗ ಅವ್ರು ಮೊನ್ನೆ ಬಜೆಟ್ ಇದು ಮಂಡನೆ ಮಾಡಿದ್ರಲ್ಲ, ಅವ್ರೇನು ವಿಶೇಷವಾಗಿ ಕೊಡುಗೆನ ಇಲ್ಲಿ ಕೊಡಿಸ್ಯಾರ ಅಂತ ಕೇಳ್ರಿ. ಇಲ್ಲಿ ಏನು ದೊಡ್ಡ ದೊಡ್ಡ ಕೊಡುಗೆಗಳು ಬಂದಿರೂ ಅದು ಸೆಂಟ್ರಲ್ ಗೌರ್ಮೆಂಟಿಂದೇ ಬಂದಿದ್ದಾವೆ. ಅವರು ಮಂತ್ರಿಯಾಗಿ 9 ತಿಂಗಳಾಯಿತು. ತಾವು ತಮ್ಮ ಅನುದಾನದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಜಿಲ್ಲಾಭಿವೃದ್ಧಿಗೆ ಏನು ಮಾಡಿದ್ದಾರೆ, ಎಷ್ಟು ಸರಿ ಜಿಲ್ಲಾದಾಗ ಅನುದಾನ ತಂದಾರ ಅನ್ನೋದು ಅವರು ಸ್ಪಷ್ಟಪಡಿಸಿದ್ರೆ ಒಳ್ಳೇದಾಗ್ತದೆ.
ಇವತ್ತಿನ ದಿವಸ ಲೋಕಸಭಾ ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದು ಎಲೆಕ್ಷನ್ ಮುಗಿಯೋವರೆಗ ಗೆಲ್ಲೋವರೆಗ ಯಾವಾಗಲೇ ನಮ್ಮ ಅಡ್ರೆಸ್ ಇರ್ತದೆ ಭಾರತೀಯ ಜನತಾ ಪಾರ್ಟಿ ಅಂತಂದ್ರೆ ಈ ಆಫೀಸ್ ಇರ್ತದೆ ಅಂತ ಹೇಳಿ ತಾವೆಲ್ಲರಿಗೂ ಹೇಳಿಸ್ತೀವಿ. ನಾವು ಹೋದ ಎಲೆಕ್ಷನ್ಯಾಗ ಉಮೇಶ್ ಜಾಧವ್ ಜಿ ಅವರಿಗೆ 1 ಲಕ್ಷ ಮತ ಇರ್ತಾರೆ. ನಾವು ಪೂರ ಕಲಬುರಗಿ ಜಿಲ್ಲೆದವರು ಆಶೀರ್ವಾದ ಮಾಡಿ ಕ್ಷಮಾಪಟ್ಟಿ ಅವ್ರಿಗೆ ಗೆಲ್ಲಿಸಿದ್ರು. ಅದಕ್ಕ ತಾವೆಲ್ಲರಿಗ ಏನ್ ವಿನಂತಿ ಮಾಡ್ತೀವಿ ಅಂತಂದ್ರೆ ಮತ್ತೊಮ್ಮ ಈ ಸತಿ ನರೇಂದ್ರ ಮೋದಿಜಿ ಅವರಿಗೆ ಹ್ಯಾಟ್ರಿಕ್ ಹಾಕ್ಬೇಕು. ಮತ್ತೊಮ್ಮ 400 ಪಾರ್ ಅಂಡ್ ಭಾರತೀಯ ಜನತಾ ಪಾರ್ಟಿಗೆ 370 ಪಾರ್ ಮಾಡಿ ಇಲ್ಲಿಂದ ಲೋಕಸಭಾ ಸದಸ್ಯರಿಗೆ 2 ಲಕ್ಷ ಮತ ಗೆಲ್ಲಿಸ್ಬೇಕಂತ ಹೇಳಿ ನಾವೆಲ್ಲರೂ ನಿರ್ಣಯ ಮಾಡಬೇಕು. ಮೊನ್ನೆ ಕಾರ್ಯಕಾರಿಣಿ ಆದಾಗ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಆದಾಗ ನರೇಂದ್ರ ಮೋದಿಜಿ ಅವರು ಹೇಳಿದ್ರು ನಮ್ಮೆಲ್ಲ ಕಾರ್ಯಕರ್ತಾಗ 80 ದಿವಸ ಉಳಿದ ಎಲೆಕ್ಷನ್ ಈಗ ತಾವೆಲ್ಲರೂ 15 ತಾಸು ಕೆಲಸ ಮಾಡಿದ್ರಂತಂದ್ರೆ ಮುಂದಿನ ಅವಧಿನಾಗ ನಾ ಪ್ರಧಾನಮಂತ್ರಿ ಹಾಕಿ 14 ತಾಸು ದಿವಸ ದೇಶ ಸಲಕ ರಾಷ್ಟ್ರ ಸಲಕ ಭಾರತ ಸಲಕ ಬಿಡುತ್ತಿರಂತ ಹೇಳಿದಾರ. ಅದಕ್ಕ ತಮ್ಮೆಲ್ಲರಿಗ ಕಳಕಳಿ ವಿನಂತಿ ಮಾಡ್ತೀನಿ. ಇವತ್ತಿನಿಂದ ನಾವೆಲ್ಲರೂ ನಮ್ಮ ಮನಿ ಮಾರ ನಮ್ಮ ಪೋಸ್ಟಲ್ ಕೆಲಸ ಬಿಟ್ಟು ನಾವೆಲ್ಲರೂ ಪಾರ್ಟಿ ಬಲಪಡಿಸಲ ಕೆಲಸ ಮಾಡಬೇಕು. ನಮ್ಗ ಖುಷಿ ಮತ್ತು ಸ್ವಾಗತ ಮಾತು ಏನಂತಂದ್ರೆ ಯಾದಗಿರ ಕರ್ನಾಟಕ ಹುಲಿಯಾದ ರಾಜುಗೌಡರು ನಮ್ಮ ಲೋಕಸಭಾ ಇನ್ಚಾರ್ಜ್ ಆಗಿದ್ದ ಸಲಕ ನಮ್ಮೆಲ್ಲರಿಗ ಮತ್ತಿಟ್ಟು ಧೈರ್ಯ ಶಕ್ತಿ ಬಂದದ. ಎಲ್ಲ ತನ ಧನ ಮನದಿಂದ ನಮ್ಗೆ ಕಲಬುರಗಿಗ ರಾಜುಗೌಡರು ಬಿಡ್ಬೇಕಂತ ಹೇಳಿ ನನಗೆ ಮಾತು ಮುಗಿಸ್ತೀನಿ. ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ಸೊಬ್ಕಾ ಸಾಥ್ ಸೊಬ್ಕಾ ವಿಕಾಸ್ ಸೊಬ್ಕಾ ವಿಶ್ವಾಸ್ ಸೊಬ್ಕಾ ಪ್ರಯಾಸ್ ಅಂತ ಹೇಳಿ ಪ್ರತಿಯೊಬ್ಬರಿಗೆ ನಾವು ಜೊತೆಗೆ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ನರೇಂದ್ರ ಮೋದಿಯವ್ರ ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ವಿಕಸಿತ ಭಾರತ ಯಾತ್ರೆ ನರೇಂದ್ರ ಮೋದಿಜಿ ಗ್ಯಾರಂಟಿ ವಾಲಿ ಗಾಡಿ ಇವತ್ತು ಸೇಡಂ ಕ್ಷೇತ್ರ ಎಲ್ಲ ಗ್ರಾಮ ಪಂಚಾಯತಿಗೆ ಹೋಗಿ ಗುಲ್ಬರ್ಗ ರೂರಲ್ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತ್ ಹೋಗಿ ಕಲಬುರ್ಗಿ ಜೋರ್ಗಿ ಪ್ರತಿ ಊರಿಗೆ ಹೋಗಿ ನಮ್ಮ ನರೇಂದ್ರ ಮೋದಿಜಿಯವರ ಎಲ್ಲಾ ಕಾರ್ಯಕ್ರಮಗಳು ಈಗಾಗಲೇ ಎಲ್ಲರಿಗೆ ಪ್ರಚಾರ ಆಗಿದೆ. ನಮ್ದು ಒಂದೇ ವಿನಂತಿ ಇದೆ, ಎಲ್ಲರ ಘೋಷಣೆ ಇದೆ, ಅಬ್ಕೆ ಬಾರ್ 400 ಪಾರ್, ಅಬ್ಕೆ ಬಾರ್ 400 ಪಾರ್ ಅಂತ ಹೇಳಿ ಇವತ್ತು ಇಡೀ ಭಾರತ ದೇಶದಲ್ಲೇ ಎಲ್ಲ ಸರ್ವೆ ರಿಪೋರ್ಟ್ ನಿನ್ನೆ ನೈಟ್ ಕೂಡ ಒಂದು ದೊಡ್ಡ ಸರ್ವೆ ಆಗಿದೆ. ನಾವು 377 ನಮ್ಮ ಭಾರತೀಯ ಜನತಾ ಪಾರ್ಟಿ ಸೀಟ್ಗಳು ಬರ್ತವೆ ಅಂತ ಹೇಳಿ ಎಲ್ಲ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಸರ್ವೆಗಳು ಬೀಳ್ತಾ ಇವೆ. ಆದ್ರೂ ಕೂಡ ನಾವು ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ. ಇವು ನಮ್ಮ ಈ ಹೇಳ್ತಾ ಇದ್ರು 3 ತಿಂಗಳು ಅಂತೇಳಿ ಚಂದು ಪಾಟೀಲ್ ಅವರೇ 3 ತಿಂಗಳಲ್ಲ, ಕೇವಲ 51 ದಿವಸ 51 ಡೇಸ್ ನಮ್ಮ ಎಲೆಕ್ಷನ್ ಆಗಲಿ. 51 ಡೇಸ್ 50 ದಿವಸದಾಗ ಎಲ್ಲ ಕೆಲಸ ಮುಗಿದ್ಬಿಡ್ತದೆ. 50 ದಿವಸದಾಗ ನಾವು ಎಲ್ಲರೂ ನಮ್ದು ಏನೇ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇದ್ರು ಕೂಡ ಅದನ್ನು ಕೂತಿ ನಾವು ಸಾರ್ಟ್ ಔಟ್ ಮಾಡಿ ಇವತ್ತು ನಾವು ಬಹಳ ದೊಡ್ಡ ಚಾಲೆಂಜ್ ಇದೆ. ಇಲ್ಲಿ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಎಲ್ಲ ಕೇಂದ್ರ ಸಚಿವರು ಮೋದಿಜಿ ಅವರು, ನಡ್ಡಾ ಅವರು, ಅಮಿತ್ ಶಾ ಅವರು ಗುಲ್ಬರ್ಗಕ್ಕೆ ಯಾಕೆ ಬರ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ, ಕೇವಲ ಕಲಬುರಗಿ ಅಲ್ಲ ಇಡೀ ಭಾರತ ದೇಶದ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದಾರೆ. ಕಲಬುರಗಿ ಅವ್ರದ್ದು ನಾವು ಗುಲ್ಬರ್ಗ ಅವ್ರಿಗೆ ನಾವು ಬರ್ದು ಕೊಟ್ಟಿಲ್ಲ. ನಾವು ಕಲಬುರಗಿ ಇಸ್ ನಾಟ್ ರಿಟರ್ನ್ ಟು ದೆಮ್. ಇದು ಭಾರತ ದೇಶದ ಇಂಪಾರ್ಟೆಂಟ್ ಭಾಗ ಇದೆ. ಅದು ಇಲ್ಲಿ ನರೇಂದ್ರ ಮೋದಿಜಿ ಬರ್ತಾರೆ, ಎಲ್ಲರೂ ಬರ್ತಾರೆ, ಅದರ ಬಗ್ಗೆ ಹಗುರಾಗಿ ಮಾತಾಡ್ತಾರೆ. ಇವತ್ತು ನಮ್ಮ ಭಾಗಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದಿದ್ರು. ಬಹಳ ಖುಷಿ ಆಯ್ತು ಅವ್ರಿಗೆ ನೋಡಿ. ಅವರು 6 ಬಾರಿ MP ಆಗಿ 5 ಬಾರಿ MLA ಆಗಿ ಒಂದು ದೊಡ್ಡ ಹುದ್ದೆಯನ್ನು ಬಿಟ್ಟು ಬ್ಯಾರೋರಿಗೆ ಸೇವ್ ಮಾಡಿದ್ರು. ಅಂತವ್ರು ಬರ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ನಮಗ್ ಗೊತ್ತಿದೆ ಕಲಬುರ್ಗಿ ಅಷ್ಟು ಸುಲಭ ಅಲ್ಲ, ನಾವು ಬಹಳ ಕಷ್ಟ ಪಡ್ಬೇಕಾಗ್ತದೆ. ನಾವು 100% ನಾವು ಗೆದ್ದಿದ್ದೀವಿ. ನಾ ಇನ್ನೊಂದು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ರಾಜು ಗೌಡ್ರಿ, ನಿಮ್ಮ ಮುಂದೆ ಹೇಳ್ತೀನಿ. ನಾನು ನಿಮ್ಗೆಲ್ಲರಿಗೆ ಒಂದು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನಮಗೆ ಲಾಸ್ಟ್ ಎಲೆಕ್ಷನ್ ಊಟ ಹಾಕಿಲ್ಲ, ಅವ್ರಿಗೆ ಮಾತಾಡಿಸ್ಬೇಡ್ರಿ, ಅವ್ನಿಗೆ ಕರಿಬೇಡ್ರಿ, ಅದು ಬಿಟ್ಟು ಬಿಡ್ಬೇಕು. ಹಿಂದೆ ಏನಾಗ್ಯದ ಮುಗಿತಿ. ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಇಸ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೆ ನಾವು ಕಾನ್ಫಿಡೆನ್ಸ್ ತಗೋಬೇಕು. ಕೆಲವು ಕನ್ಫ್ಯೂಷನ್ ಮಾಡಿಸ್ತಿರ್ತಾರ, ಉದ್ದೇಶಪೂರ್ವವಾಗಿ ಜಗಳ ಆಡೋ ಕೆಲಸ ಮಾಡ್ತಾರ, ನಮ್ಮೊಳಗೆ ಜಗಳ ಆಡೋ ಕೆಲಸ ಮಾಡ್ತಾರ, ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡೋ ಪ್ರಯತ್ನ ಮಾಡ್ತಾರ. ನಾವು ಎಲ್ಲರಿಗೆ ಯಾರ್ಯಾರು ಕನ್ವಿನ್ಸ್ ಮಾಡಿ ನಮ್ಮ ಲಕ್ಷ್ಯ ಏನಿದೆ ಈ ಸಲ ನಾವು ಗುಲ್ಬರ್ಗಾ ಸೀಟ್ ಗೆದ್ದೋದು ಬಹಳ ಇಂಪಾರ್ಟೆಂಟ್ ಅದ. ಬಿಕಾಸ್ ದಿಸ್ ಇಸ್
ಆಕ್ಟಿವ್ ಸೆಂಟರ್ ಫಾರ್ ದ ಅಪೋಸಿಷನ್. ಅವರು ಸುಮ್ಮನೆ ಬಿಡಲ್ಲ, ಅವರು ಕೂಡ ಎಲ್ಲ ಪ್ರಯತ್ನ ಮಾಡ್ತಾರ, ಎಲ್ಲಾ ರೀತಿಯಿಂದ ಡಿಮಾರಲೈಸ್ ಮಾಡೋದು ನೋಡ್ತಾರ, ಎಲ್ಲಾ ರೀತಿಯಿಂದ ನಮಗ ಡಿಮಾರಲೈಸ್ ಮಾಡಿ ನಮಗ್ ಡೌನ್ ಮಾಡೋ ಪ್ರಯತ್ನ ಮಾಡ್ತಾರ. ಆದ್ರ ನಮಗ್ ಖಂಡಿತ ಕಾನ್ಫಿಡೆನ್ಸ್ ಇದೆ, ಈ ಸಲ ಬಹಳ ಒಳ್ಳೆಯ ರೀತಿಯಿಂದ ಎಲೆಕ್ಷನ್ ಆಗ್ತದೆ. ಇಡೀ ಭಾರತ ದೇಶದಾಗ 400 ಸೀಟ್ ನಾವು ಜಾಸ್ತಿ ಗೆಲ್ಲಿತೀವಿ. ಮತ್ತು ನಾವು ಫ್ರೆಜೈಲ್ 5 ಅಲ್ಲಿ ಇದ್ದೀವಿ, ನಾವು ಡೆಲಿಕೇಟ್ 5. ನಮ್ಮ ಆರ್ಥಿಕ ಪರಿಸ್ಥಿತಿ ಲಾಸ್ಟ್ 5ರದಾಗಿತ್ತು. ಇವತ್ತು ನಮ್ಮ ನರೇಂದ್ರ ಮೋದಿ ಬಂದ್ಮೇಲೆ ಇವತ್ತು ವಿ ಆರ್ ಆನ್ ದ ಟಾಪ್. ವಿ ಆರ್ ಫಿಫ್ತ್ ಎಕನಾಮಿಕಲಿ ಸ್ಟ್ರಾಂಗ್ ಕಂಟ್ರಿ. ನಾವು 100% ಮೂರಕ್ಕೆ ಹೋಗ್ತೀವಿ, ನಾವು ಡೌಟೇ ಇಲ್ಲ. ಇದು ಒಂದೇ ಅಲ್ಲ, ಈಗ ಮುಂದಿನ 5 ವರ್ಷದಾಗ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ಕಲಬುರ್ಗಿ ಅಭಿವೃದ್ಧಿ ಆಗಷ್ಟು ಯಾವುದು ಕ್ಷೇತ್ರ ಅಭಿವೃದ್ಧಿ ಆಗಲ್ಲ. ಎಲ್ಲಾ ರೀತಿಯಿಂದ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಕ್ಟಿವಿಟಿ ಎಲ್ಲಾ ರೀತಿಯಿಂದ ಕೆಲಸ ಆಗುತ್ತದೆ. ಅದಕ್ಕೆ ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ನಾವು ಈ ಸಲ ಬಹಳ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅಂತ ವಿನಂತಿ ಮಾಡಿ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು 2 ಮಾತು ಮುಗಿಸ್ತೀನಿ. This video is sponsored by Mahalakshmi Jewelers, Manoor Multi-Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Beg Neuropsychiatry Hospital.